ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ 2ನೆಯ ಅಧ್ಯಾಯದ 19ನೆಯ ಮಂತ್ರವನ್ನು ಗಮನಿಸೋಣ. ಘೃತಾಚೇಸ್ಥಃ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ. ಅಗ್ನಿ ಮತ್ತು ವಾಯು ದೇವತೆಗಳು. ಭುರಿಕ್ ಪಂಕ್ತಿ ಛಂದಸ್ಸು. ಪಂಚಮ ಸ್ವರ. ಮುಕ್ತವಾದ ಯಜ್ಞದಿಂದ ಏನು ಉಂಟಾಗುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ. ಘೃತಾಚಿಸ್ಥೋ ಧುರ್ಯೌ ಪಾದಗ್ಗು ಸುಮ್ನೆ ಸಹ ಸುಮ್ನೆ ಮಾಧತ್ತಮ್ಮ ಯಜ್ಞನಮಶ್ಯತ ಉಪಚ ಯಜ್ಞಸ್ಯ ಸೇವೆ ಸಂತಿಷ್ಠಸ್ವ ಸೃಷ್ಟೇ ಮೇ ಸಂತಿಷ್ಠಸ್ವ. ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು. ಘೃತಾಚಿ ಜಲವನ್ನು ಉಂಟುಮಾಡಿಕೊಡುವ ಅಗ್ನಿ ಮತ್ತು ವಾಯುಗಳ ಧಾರಣ ಮತ್ತು ಆಕರ್ಷಣ ಕ್ರಿಯೆಗಳು ಸಹ ಇವೆ. ಧುರ್ಯೌ ಯಜ್ಞದ ಭಾರವನ್ನು ಅಂದರೆ ಮುಖ್ಯ ಭಾಗವನ್ನು ಹೊರುವವುಗಳಾಗಿ, ಪಾತಂ ಜಗತ್ತನ್ನು ಇವು ರಕ್ಷಿಸುತ್ತವೆ. ಸುಮ್ನೆ ಆ ಧಾರಣ ಮತ್ತು ಆಕರ್ಷಣ ಕ್ರಿಯೆಗಳು ಸುಖಕರಗಳಾಗಿ ಸಹ ಇವೆ. ಸುಮ್ನೆ ಅತ್ಯಂತ ಉತ್ಕೃಷ್ಟವಾದ ಸುಖದಲ್ಲಿ, ಮಾ ಯಜ್ಞ ಮಾಡುವ ನನ್ನನ್ನು, ದತ್ತಂ ನೆಲೆಸುವಂತೆ ಮಾಡುತ್ತವೆ. ಯಜ್ಞ ಸರ್ವರಿಂದಲೂ ಪೂಜ್ಯನಾದ ಈಶ್ವರನೇ ಅಥವಾ ಕ್ರಿಯಾನುಷ್ಠಾನದಿಂದ ಸಾಧ್ಯವಾದ ಯಜ್ಞವು, ನಮಃ ನಮಸ್ಕಾರವು ಅಂದರೆ ನಮ್ರೀ ಭಾವವು, ಚ ಮತ್ತು ಅಂದರೆ ನಮಸ್ಕಾರ ಮತ್ತು ಯಜ್ಞಗಳು, ಹೇ ನಿನ್ನ ಅಂದರೆ ಅನುಗ್ರಹವನ್ನು ಉಂಟು ಮಾಡುವುದರಲ್ಲಿ, ಉಪ ಇದು ಸಂತಿಷ್ಠಸ್ವ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ, ಚ ಮತ್ತು ಯಜ್ಞಸ್ಯ ಜ್ಞಾನ ಮತ್ತು ಕ್ರಿಯೆಗಳಿಂದ ಅನುಷ್ಠಾನ ಮಾಡಲ್ಪಡುವ ಯಜ್ಞದ ಅಂದರೆ ಯಜ್ಞದಿಂದ ಉಂಟಾಗುವ ಶಿವೆ ಕಲ್ಯಾಣವನ್ನು ಸಾಧಿಸಿಕೊಡುವವುಗಳಾಗಿ ಸಂತಿಷ್ಠಸ್ವ ಚೆನ್ನಾಗಿ ಸ್ಥಿರವಾಗಿರುತ್ತವೆ. ಸೃಷ್ಟೇ ಶುಭವಾದ ಇಷ್ಟವನ್ನು ಉಂಟು ಮಾಡಿಕೊಡುವವುಗಳಾಗಿ, ಮೇ ನನ್ನ ಶುಭವನ್ನು ಸಾಧಿಸಿಕೊಡುವುದರಲ್ಲಿ ಸಂತಿಷ್ಠಸ್ವ ಹೇ ಈಶ್ವರ ನೀನು ಸ್ಥಿರವಾಗಿರು. ಆ ಯಜ್ಞವು ಅಥವಾ ನಮನವು ಸ್ಥಿರವಾಗಿರಲಿ. ಈ ಮಂತ್ರದ ಭಾವಾರ್ಥವು ಹೀಗಿರುವುದು. ಈಶ್ವರನು ಹೇಳುತ್ತಾನೆ, ಎಲೈ ಮನುಷ್ಯರೇ, ಅಗ್ನಿ ಮತ್ತು ವಾಯುಗಳು ರಸ ಪದಾರ್ಥವನ್ನು ಸೂಕ್ಷ್ಮ ಪರಮಾಣುಗಳನ್ನಾಗಿ ಮಾಡಿ ಧಾರಣ ಮಾಡುತ್ತವೆ. ಜಗತ್ತನ್ನು ಹೀಗೆ ರಕ್ಷಿಸುತ್ತವೆ. ಸುಖಕಾರಕಗಳಾಗಿವೆ. ಕರ್ಮಕಾಂಡಕ್ಕೆ ಸಾಧನಗಳಾಗಿವೆ. ಊರ್ಧ್ವಗಮನ ಮತ್ತು ತಿರಿಯ ಗಮನ ಸ್ವಭಾವವುಳ್ಳವುಗಳಾಗಿವೆ. ಅಂದರೆ ಮೇಘ ರೂಪದಲ್ಲಿ ಸಂಗ್ರಹವಾಗುವಾಗ ಅವು ಊರ್ಧ್ವಗಮನವನ್ನು ಹೊಂದಿ ಮಳೆಯ ರೂಪದಲ್ಲಿ ಅವು ಕೆಳಕ್ಕೆ ಇಳಿಯುತ್ತವೆ. ಇಂತಹ ಅಗ್ನಿ ಮತ್ತು ವಾಯುಗಳ ಮೂಲಕ ಕಾರ್ಯಗಳನ್ನು ಸಾಧಿಸಿ ಸುಖದಲ್ಲಿ ನೆಲೆಸಿರಿ. ನನ್ನ ಆಜ್ಞೆಯನ್ನು ಪಾಲಿಸಿ ಸದಾ ನಮ್ರ ಭಾವದಿಂದಿರಿ. ಹಿಂದಿನ ಮಂತ್ರದಲ್ಲಿ ಈಶ್ವರ ಮತ್ತು ಭೌತಿಕ ಪದಾರ್ಥಗಳಿಂದ ಉಂಟಾಗುವ ಉಪಕಾರಗಳನ್ನು ತಿಳಿಸಲಾಗಿತ್ತು. ಅಂತಹ ಉಪಕಾರಗಳಿಂದ ಪರಮ ಸುಖವು ಉಂಟಾಗುತ್ತದೆ ಎಂಬುದಾಗಿ ಈ ಮಂತ್ರದಲ್ಲಿ ತಿಳಿಸಲಾಗಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.